ಏನಕ್ಕೆ ಬಂದಿರೋದು? ಅದೇ ಸರ್ ಎಂಕ್ವೈರಿ ಮಾಡಕ್ಕೆ ಬಂದಿದ್ದಾರೆ. ಅವರು ಏನಕ್ಕೆ ಡೆತ್ ಆಗಿತ್ತು, ಯಾವ ಥರ ಡೆತ್ ಆಗಿತ್ತು, ಮನೇಲಿ ಯಾವ ಥರ ಇದ್ದರು ಅನ್ನೋದನ್ನೆಲ್ಲ ಅವ್ರು ಎಂಕ್ವೈರಿ ಮಾಡ್ಕೊಂಡು ಹೋದರು. CID ಸರ್ ಬಂದಿದ್ದಲ್ಲ, ಎಂಕ್ವೈರಿ ಮಾಡಿದ್ರು. ಬಟ್ ನಾನು ನಮ್ಮ ಮನೆಯವ್ರ ಬ್ಯಾಗ್ ಲ್ಯಾಪ್ಟಾಪ್ ಅವ್ರು ವರ್ಕ್ ಮಾಡ್ತಾಯಿದ್ರು, ಅದು ಅವ್ರು ಇಸ್ಕೊಂಡಿರಲಿಲ್ಲ, ಪೊಲೀಸ್ನವ್ರು ಇಸ್ಕೊಂಡಿರಲಿಲ್ಲ. ಇವತ್ತು ತೆಕ್ಕೊಡಿ ಅಂದ್ರೆ ನಾವು ಬ್ಯಾಗೇ ಮುಟ್ಟಿರಲಿಲ್ಲ ಸರ್. ನಾವು ಇದೇ ಇದರಲ್ಲಿ ಇದ್ವಿ, ನಮ್ಮ ಅದ್ರಲ್ಲಿ ಏನಿತ್ತು ಏನಿಲ್ಲ ನಾವು ನೋಡಿರಲಿಲ್ಲ. ಇವಾಗ ಬ್ಯಾಗ್ ತೆಗೆದು ಲ್ಯಾಪ್ಟಾಪ್ ಬ್ಯಾಗ್ ತೆಗೆದು ಕೊಟ್ವಿ ಸರ್. ಅದರಲ್ಲಿ ಪದ್ಮನಾಭನ್ ಅಂತ ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಅದರಲ್ಲಿ ಹೆಸರು ಮೆನ್ಷನ್ ಆಗಿದೆ, GG ಪದ್ಮನಾಭನ್ ಅಂತಲೇ ಮೆನ್ಷನ್ ಆಗಿದೆ. ಆ ಪೆನ್ ಡ್ರೈವು ಅವ್ರಿಗೆ ಸಿಕ್ತು ಸರ್. ಈಗ ಆ ಪೆನ್ ಡ್ರೈವು CID ಕೈಯಲ್ಲಿ ಕೊಟ್ಟಿದ್ದೀವಿ ಸರ್. ಸರೆಂಡರ್ ಇಲ್ಲ ಸರ್, ನಮಗೆ ಚೆಕ್ ಮಾಡಿಲ್ಲ ಸರ್. ಗೊತ್ತಿಲ್ಲ ಸರ್ ನಮ್ಗೆ, ಅದೇ ಈಗ ನಮಗೆ ಕ್ವಶನ್ ಮಾರ್ಕ್ ಆಗಿರೋದು. ಬಟ್ ನಾವು ಇವರೆಗೂ ನೋಡಿರಲಿಲ್ಲ. ಇವಾಗ ಬ್ಯಾಗು ಲ್ಯಾಪ್ಟಾಪ್ ಬ್ಯಾಗ್ ತೆಗೀರಿ ಅಂತ ತೆಗೆದು ನೋಡಿದ್ರೆ ಅದ್ರೊಳಗಡೆ ಲ್ಯಾಬ್ ಇತ್ತು ಸರ್. ಅವರು ಪೆನ್, ಅವರು ಡೆತ್ ನೋಟ್ ಬರ್ದಿದ್ದು ಪೆನ್ ತೊಗೊಂಡೋದ್ರು ಸರ್. ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ಬೇಕು ಅಂತೇಳಿ ಪೆನ್ ತೊಗೊಂಡೋದ್ರು ಸರ್. ಯಾವ ಬುಕ್ಕು ಈ ಬುಕ್ಕು ಮನೇಲಿ ಇತ್ತ ಅಂತೇಳಿ ಚೆಕ್ ಮಾಡಿದ್ರು. ನನ್ನ ಮಗನ ಬುಕ್ಸು ನಾವು ಹೊಸ ಬುಕ್ಸ್ ತಂದಿಟ್ಟಿದ್ವಿ ಸರ್. ಅವನದು SSLC ಅಲ್ವ, ಅವ್ನು ಬರ್ದಿದ್ದು ಎಲ್ಲ ಇತ್ತು. ಈಗ ಮುಗಿದೋಗಿದೆ, ಎಕ್ಸಾಮ್ ಮುಗಿದಿದೆ ಅವನದು. ಅದಕ್ಕೋಸ್ಕರ ಪೆಂಡಿಂಗ್ ಇತ್ತು ಆ ಬುಕ್ಸ್ ಹೊಸ ಬುಕ್ ಅದ್ರಲ್ಲಿ ತೊಗೊಂಡೆ ಅವ್ರು ಬರ್ದಿರೋದು. ನಮ್ಮ ಮನೆಯವರು ಮನೇಲಿ ಬುಕ್ಕೇ ತೊಗೊಂಡು ಬರ್ದಿರೋದು, ಬೇರೆ ಯಾವ ಬುಕ್ಸು ಬರ್ದಿಲ್ಲ ಸರ್. ಮೊಬೈಲ್ ಫಸ್ಟೇ ರಿಕವರಿ ಆಗೋಗ್ಬಿಟ್ಟಿದೆ ಸರ್. ಮೊಬೈಲು, ಅವ್ರ ID, ಅವ್ರ ಡೆತ್ ನೋಟ್ ಬರ್ದಿದ್ದೆಲ್ಲ ಪೊಲೀಸರ ವಶಕ್ಕೆ ನಾವು ಕೊಟ್ಟಾಗೋಯ್ತು. ಅದು ನೆನ್ನೆ ಎದುರುಗಡೆ ಹಂಗೆ ತೊಗೊಂಡೋದ್ರು ಸರ್. ತೋರಿಸಿಲ್ಲ, ನಾವು ಹಂಗೂ ಕೇಳಿದ್ದಕ್ಕೆ ಅವ್ರು ಏನು ಉತ್ತರ ಕೊಡಲಿಲ್ಲ. ಪೆನ್ ಡ್ರೈವ್ ಕೊಡಿ ಅಂತೇಳಿ ಇಸ್ಕೊಂಡು ಹೋದ್ರು ಸರ್. ಅದ್ರಲ್ಲಿ ಕ್ಲೀನಾಗಿ ಮೆನ್ಷನ್ ಇದೆ ಸರ್, GG ಪದ್ಮನಾಭನ್ ಅಂತಲೇ ಇದೆ. ಪೆನ್ ಡ್ರೈವ್ ತೊಗೊಂಡೋಗಿದ್ದಾರೆ. ನನಗೆ ಅದೇ ಡೌಟ್ ಆಗ್ತಿದೆ ಸರ್. ಈಗ ಸುಮ್ಮನೆ ನಮ್ಮ ಮನೆಯವ್ರು ಈ ಥರ ಮಾಡಿದ್ದಾರೆ ಅಂತ ಸುಮ್ಮನೆ ಅಪರಾಧ ಹೊರಿಸಿದ್ದಾರೆ. ಈಗ ಅದರಲ್ಲಿ ಇನ್ನೂ ಅದನ್ನ ಕಾಪಿ ಪೇಸ್ಟ್ ಮಾಡಿದರೆ ಅದು ಕಾಪಿ ಆಗುತ್ತೆ. ಇನ್ನು ಅದರಲ್ಲಿ ಏನಾದ್ರು ಮಾಡಿದರೆ ಏನು ಮಾಡಲಿ ಸರ್? ನಾನು ತೋರಿಸಿ ಡಿಲೀಟ್ ಮಾಡಿದ್ರೂ ಅವಕಾಶ ಇದೆ ಅದಕ್ಕೆ. ಬಟ್ ಪೆನ್ ಡ್ರೈವಲ್ಲಿ ಏನಿದೆ ಅಂತ ನಾವು ನೋಡಿಲ್ಲ. ಕೇಳಿದ್ವಿ ಸರ್, ನಾವು ಚೆಕ್ ಮಾಡಿ ಹೇಳ್ತೀವಿ ಅಂತ ತೊಗೊಂಡೋಗ್ತೀವಿ ಸರ್. ಬಟ್ ಅದೆಲ್ಲ ಅಕೌಂಟೆನ್ಸಿಂದೇ ಇದೆ ಸರ್. ಅದರಲ್ಲಿ ಬೇರೆ ಏನು ಇಲ್ಲ, ಕಾರಣ ನಮಗೆ ಇಲ್ಲ, ಹಾಗೆ ತೊಗೊಂಡೋಗ್ತೀವಿ ಸರ್. ಅದೇ ಈಗ ನಾವು ಕೇಳ್ತಾರೆ ಸರ್. ಒಂದು 3:15 ಗಂಟೆ ಇದ್ರು ಸರ್ ಮನೆ. ಅದೇ ಸರ್, ಅವರು ನೇಣ ಹಾಕ್ಕೊಂಡಿದ್ದು ಹೆಂಗೆ, ಯಾರು ನೋಡಿದ್ದು ಫಸ್ಟು, ಬೆಳಗ್ಗೆಯಿಂದ ಯಾವ ಥರ ಇದ್ದರು, ಯಾವಾಗ ಬಂದರು, ಯಾರು ಕರ್ಕೊಂಬಂದರು, ಎಲ್ಲನೂ ಡೀಟೇಲಾಗಿ ಕೇಳಿದ್ವಿ ಸರ್. ನಾವು ಇರೋದು ಸತ್ಯನೇ ಹೇಳಿದ್ವಿ ಸರ್, ನಮ್ಮಲ್ಲಿ ಏನು ಸುಳ್ಳಿಲ್ಲ. ಅದು ಗೊತ್ತಾಗ್ತಿಲ್ಲ ಸರ್ ನಮಗೆ, ಏನಂತಾನೆ ಗೊತ್ತಾಗ್ತಿಲ್ಲ ನನಗೆ. ನಾವು ಕನ್ಫ್ಯೂಷನಲ್ಲೇ ಇದ್ದೀವಿ ಸರ್. ಇನ್ನೂ ನಾವು ಇಲ್ಲ ಸರ್, ಸಡನ್ ಆಗೇ ಬಂದಿದ್ದು. ಎಲ್ಲರೂ ಇದ್ವಿ ಮನೇಲಿ, ಈಗಿರೋರೆ ಎಲ್ಲರೂ ಇದ್ವಿ. ಈ ಥರ ಈಗ ಮಗಂದು ಸ್ಟೇಟ್ಮೆಂಟ್ ತೊಗೊತೀವಿ ಅಂತ ಹೇಳ್ತಿದ್ದಾರೆ ಸರ್. ದೊಡ್ಡ ಮಗಂದು ಸ್ಟೇಟ್ಮೆಂಟ್ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರಕ್ಕೆ ಹೇಳಿದ್ದಾರೆ ಸರ್, ಪೊಲೀಸ್ ಸ್ಟೇಷನಿಗೆ ಬರಕ್ಕೆ ಹೇಳಿದ್ದಾರೆ ಸರ್. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರಕ್ಕೆ ಹೇಳಿದ್ದಾರೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.